ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಟರ್ಡೆ ಮಿನಿ ವ್ಲಾಗ್. ಪಾಪು ಮಾರ್ನಿಂಗ್ ಬೇಗ ಎದ್ದಿದ್ದ ಅಂತೇಳಿ ಸೊ ಅವ್ನಿಗೆ ಹಾಲನ್ನ ಕೊಡ್ತಾ ಇದ್ದೀನಿ. ಅವನು 8 o'clock ಒಳಗಡೆ ಇದ್ದರೆ ಮಾತ್ರನೇ ಅವ್ನಿಗೆ ಹಾಲು ಕೊಡೋದು. 8 o'clock ಮೇಲೆ ಇದ್ದರೆ ಅವ್ನಿಗೆ ಹಾಲು ಕೊಡೋದಿಲ್ಲ. ಸೊ ಅವನೇ ಕುಡಿತಾನೆ. ಸೊ ಅದಾದಮೇಲೆ ಬಟ್ಟೆನೇ ಸ್ವಲ್ಪ ಮಿಷಿಂಗ್ ಹಾಕಬೇಕಾಗಿತ್ತು. ಸೊ ಮಿಷಿಂಗ್ ಹಾಕಿ ಬಂದು ಅವ್ನು ಕುಡಿತಾ ಇದ್ದೀನೋ ಇಲ್ಲ ಅಂತ ನೋಡ್ತಾ ಇದ್ದೀನಿ. ಸೊ ಅದಾದಮೇಲೆ ಬಂದು ರೂಮ್ ಕ್ಲೀನ್ ಮಾಡೋಣ ಅಂತ ಹೇಳಿ ಬಂದೆ. ಸ್ವಲ್ಪ ಮೆಸ್ಸಿಯಾಗಿ ಹೋಗಿತ್ತು ರೂಮು. ಸೊ ರೂಮ್ ಕ್ಲೀನ್ ಮಾಡೋಷ್ಟರಲ್ಲಿ ನನ್ನ ಮಗ ಬಂದು ಎತ್ಕೋ 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 ಅಂತ ಹೇಳ್ತಾ ಇದ್ದ. ಸ್ವಲ್ಪ ಟಾಯ್ಸ್ ಎಲ್ಲ ಕೊಟ್ಟಿದ್ದೆ ಅವನಿಗೆ ಆಟ ಆಡೋಕ್ಕೆ. ಒಂದು ಹಾಫ್ ಆನ್ ಅವರ್ ಆಟ ಆಡಿದೆ ಅಷ್ಟೇ. ಸೊ ಅದಾದ್ಮೇಲೆ ತಿರ್ಗಾ ಬಂದು ಎತ್ಕೋ ಅಂತ ಹೇಳಿ ಇವಾಗ ಒಂದು ಅವನಿಗೆ ಊಟಕ್ಕೆ ಅಂದರೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೀನಿ. ಟೊಮೊಟೊ ಗೊಜ್ಜು ರೈಸು ನನಗೆ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತೇಳಿ ಒಂದೇ ಸಲ ಮಾಡ್ಕೊತಾ ಇದ್ದೀವಿ. ಬ್ರೇಕ್ಫಾಸ್ಟ್ಗೆ ಬಂದು ಪಲಾವ್ನ ಮಾಡಿದ್ದೆ ನನಗೆ ಮತ್ತು ಹಸ್ಬೆಂಡ್ಗೆ. ಅವರು ಬಾಕ್ಸ್ ತೊಗೊಂಡು ಹೋದರು. ನನ್ನ ಮಗಗೆ ಹಾಯ್ ಮಾಡು ಅಂದರೆ ಕೋಪ ಮಾಡ್ಕೊಳೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದಾನೆ. ಸೊ ಇತ್ತೀಚೆಗೆ ಅವ್ನ ಕೋಪ ಅನ್ನೋದು ತುಂಬ ಬೇಗ ಬರುತ್ತೆ. ಅದೇನಂತ ಗೊತ್ತಿಲ್ಲ. ಬೇಗ ಕೋಪ ಮಾಡಿಕೊಂಡು ಒಂದು ಕಡೆ ಸೈಲೆಂಟಾಗಿ ನಿಂತ್ಕೊಂಡ್ಬಿಡ್ತಾನೆ. ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದಾದ್ಮೇಲೆ ಈಗ ಒಂದು 7:30 ಆಗಿದೆ. ಸೊ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಸ್ಬೆಂಡ್ ಔಟ್ಸೈಡ್ ಊಟಕ್ಕೆ ಹೋಗೋಣ ಅಂತ ಹೇಳಿದ್ರು. ಸರಿ ಅಂತೇಳಿ ರೆಡಿ ಆಗ್ತಾ ಇದ್ದೀನಿ. ಮದುವೆ ಆದಮೇಲೆ ಒಂದು 2 ಇಯರ್ಸ್ ನಾವು ವ್ಯಾಲೆಂಟೈನ್ಸ್ ಡೇ 3 ಇಯರ್ಸ್ ಮಾಡ್ಕೊಂಡ್ವಿ. ಅಂದರೆ ನಾರ್ಮಲಾಗಿ ಆವತ್ತಿನ ದಿನ ಬಂದು ನಾವು ಔಟ್ಸೈಡ್ ಊಟಕ್ಕೆ ಹೋಗ್ತೀವಿ ಅಷ್ಟೇ ವ್ಯಾಲೆಂಟೈನ್ಸ್ ಡೇ ಅಂದರೆ. ಸೊ ಲಾಸ್ಟ್ 2 ಇಯರ್ಸಿಂದ ನಾವು ಮಾಡ್ಕೊಂಡಿರಲಿಲ್ಲ. ಬಿಕಾಸ್ ನನ್ನ ಪಾಪು ಚಿಕ್ಕವನಿದ್ದರಿಂದ ನಾವು ಮಾಡ್ಕೊಂಡಿರಲಿಲ್ಲ. ಸೊ ಈ ಸಲ ಊಟಕ್ಕೆ ಹೋಗೋಣ ಅಂತೇಳಿ ವ್ಯಾಲೆಂಟೈನ್ಸ್ ಡೇಗೆ ಅಂತೇಳಿ ರೆಡಿಯಾಗಿ ಹೊರಟಿದ್ದೀವಿ. ನನ್ನ ಮಗಗೆ ಸ್ಮೈಲ್ ಮಾಡು ಅಂದರೆ ಫುಲ್ಲು ಇದು ಮಾಡ್ತಾ ಇದ್ದಾನೆ. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಬೂಬುನ ಮನೆಯಲ್ಲೇ ಬಿಟ್ಟು ಹೋಗ್ತಾ ಇರೋದ್ರಿಂದ ಅವಳನ್ನ ಸ್ವಲ್ಪ ನೈಸ್ ಮಾಡಿ ಅವಳಿಗೆ ಪಿಡಿಗ್ರಿನ ಸ್ವಲ್ಪ ಹಾಕಿ ಊಟನೆಲ್ಲ ಕೊಟ್ಟು ಬಂದಿದ್ವಿ. ಸೊ ನನ್ನ ಮಗಗೆ ಟೋಪಿನ ತೆಗಿತೀನಿ ಅಂದರೆ ಬೇಡ ಬೇಡ ಅಂತ ಹೇಳಿ ಹೇಳ್ತಾ ಇದ್ದ. ಸರಿ ಅಂತ ಹೇಳ್ಬಿಟ್ಟು ಅವನೇ ನೋಡಿ ತೋರಿಸ್ತಾ ಇದ್ದಾನೆ ಹೆಂಗೆ ತೆಗಿಯೋದು ಟೋಪಿನ ಅಂತ. ಅವನೇ ತಗೊಂಬಿಡ್ತಾನೆ. ಬಟ್ ನಾನು ತೆಗಿತೀನಿ ಬಾ ಅಂದರೆ ಅವ್ನಿಗೆ ಟೋಪಿ ಅವನೇ ತೊಗೊಬೇಕು. ಬೇರೆಯವ್ರು ತೆಗೆದ್ರೆ ನಾನು ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಸರಿ ಅಂತ ಬಿಟ್ಟೆ. ಸೊ ಅದಾದಮೇಲೆ ನಮ್ಮ ಹಸ್ಬೆಂಡು ಸರಿ ಅಂತ ಆರ್ಡ್ರ್ ಕೊಡೋಕ್ಕೆ ಹೋಗಿದ್ರು. ನಾವು ಇನ್ನೇನು ಮಾಡೋದಂತ ಕುತ್ಕೊಂಡು ಟೈಮ್ ಪಾಸ್ನ ಮಾಡ್ತಾ ಇದ್ವಿ. ಇಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೆ, ನನ್ನ ಮಗ ಸಹ ವಾಯ್ಸ್ ಓವರ್ ಕೊಡ್ತಾ ಇದ್ದಾನೆ. ಸೊ ಅದಾದಮೇಲೆ ನಾನು ಎಲ್ಲೇ ಹೋದರೂ ಸಹ ಔಟ್ಸೈಡ್ ಫಸ್ಟ್ ತೊಗೊಳೋದೆ ನಾನು ಮಸಾಲೆ ದೋಸೆ. ಬಿಕಾಸ್ ನಂಗೆ ಒಂದು ಮಸಾಲೆ ದೋಸೆ ತಿಂದುಬಿಟ್ರೆ ಹೊಟ್ಟೆ ಫುಲ್ ಆಗೋಗ್ಬಿಡುತ್ತೆ. ಸೊ ನನ್ನ ಮಗಗೆ ಇಡ್ಲಿ ತಿನ್ನಿಸ್ಕೊಂಡು ಹಾಗೆ ನನ್ನ ಹಸ್ಬೆಂಡ್ಗೆ ಫಸ್ಟ್ ಟೈಮ್ ನಾನು ಡೈರಿ ಮಿಲ್ಕ್ ಚಾಕ್ಲೇಟ್ನ ಕೊಡಿಸ್ತಾ ಇರೋದು. ಇದಕ್ಕೆ ಮುಂಚೆ ನಮ್ಮ ಹಸ್ಬೆಂಡ್ಗೆ ಯಾವತ್ತೂ ನಾನು ಚಾಕ್ಲೇಟೇ ಕೊಟ್ಟಿಲ್ಲ. ಇದೆ ಫಸ್ಟ್ ಟೈಮ್ ಕೊಡ್ತಾ ಇರೋದು. ಸೊ ಅವ್ರ ಎಕ್ಸ್ಪ್ರೆಷನ್ನೇ ಒಂಥರ ನನಗೆ ಖುಷಿಯಾಗೋಗ್ಬಿಡ್ತು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಚೀನಿ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ